ಕನ್ನೇರಿ ಸ್ವಾಮೀಜಿಯನ್ನ ಹುಚ್ಚನಾಯಿಗೆ ಹುಲಿಸೂರು ಶ್ರೀಗಳು ಹೋಲಿಕೆ ಮಾಡಿದ್ದಾರೆ. ಲಿಂಗಾಯತ ಮಠಾಧೀಶರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಚ್ಚನಾಯಿಗೆ ಅವ್ರನ್ನ ಕಂಪೇರ್ ಮಾಡಿದ್ದಾರೆ. ಕನ್ನೇರಿಯ ಶ್ರೀಗಳ ಕಣ್ಣಿಗೆ ಕಾಮಲೆ ಬಂದ್ಬಿಟ್ಟಿದೆ, ಹುಚ್ಚನಾಯಿಯಂತೆ ಬಡಬಡಿಸ್ತಾ ಇದ್ದಾರೆ. ಕನ್ನೇರಿಯ ಶ್ರೀಗಳು ನಿಜವಾದ ಸ್ವಾಮೀಜಿ ಅಲ್ಲ. ಲಿಂಗಾಯತರ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದು ಬಹಳ ನೋವು ತಂದಿದೆ ನಮಗೆ. ಕನ್ನೇರಿಯ ಶ್ರೀಗಳ ವಿರುದ್ಧ ಶಿವಾನಂದ ಸ್ವಾಮೀಜಿ ವಾಗ್ದಾಳಿ ನಡೆಸಿದ್ದಾರೆ. ಈಗ ವಿಪರೀತ ನೋವು ತಂದಿದೆ ನಮಗೆ. ಹುಚ್ಚನಾಯಿ ಅಂತೆ ಬಾಯಿಗೆ ಬಂದಂಗೆ ಬಡಬಡಿಸ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ನಿಜವಾದ ಸ್ವಾಮೀಜಿಯೇ ಅಲ್ಲ ಹಂಗೆ ನೋಡಿದ್ರೆ ಅವರು ಅಂತ ಆರೋಪ. ಲಿಂಗಾಯತರ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದಕ್ಕೆ, ಲಿಂಗಾಯತರಿಗಿಂತ ಲಿಂಗಾಯತ ಮಠಾಧೀಶರ ಬಗ್ಗೆ ಅವಹೇಳನ ಮಾಡಿರುವಂಥದ್ದು. ಹಾಗಾಗಿ ಅವ್ರನ್ನ ಹುಚ್ಚನಾಯಿ ಕಂಪೇರ್ ಮಾಡಿ ಮಾತಾಡ್ತಾ ಇದ್ದಾರೆ. ಹೇಳಿಕೆಯಾಗಿದೆ. ಅಷ್ಟೇ ಅಲ್ಲದೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಶಿಷ್ಯರಾಗಿ ಅವರ ಆದರ್ಶ ಗುಣಗಳನ್ನು ಅಳವಡಿಸಿಕೊಳ್ಳಲಾರದೆ ಅತ್ಯಂತ ಕೀಳಮಟ್ಟದ ಗುಣಗಳನ್ನು ಅಳವಡಿಸಿಕೊಂಡು ಭ್ರಾಂತಿಯಿಂದ ಮನಸ್ಸಿಗೆ ಬಂದಂತೆ ಮಾತನಾಡುವ ಸ್ವಾಮಿಗಳಾದವರು ಅವರು ನಿಜವಾಗಿ ಸ್ವಾಮಿಗಳಲ್ಲ. ಅವರು ಹೇಳಿರ್ತಕ್ಕಂಥ ಹೇಳಿಕೆ ಅತ್ಯಂತ ಅವಿವೇಕದ ಪರಮಾವಧಿ. ವೈದಿಕರು ಗುಣಗಳನ್ನು ಅಳವಡಿಸಿಕೊಂಡು ಹುಚ್ಚುನಾಯಿ ಹಾಗೆ ಬಡಬಡಿಸುವ ಸ್ವಾಮಿಗಳಾಗಿದ್ದಾರೆ. ಮಹಾತ್ಮರ ಬಾಯಿಂದ ಬರ್ತಕ್ಕಂಥ ಉಚ್ಚಾರ ನಾನು ಕೂಡ ಹೇಳಲಿಕ್ಕೆ ನನಗೆ ಹೇಸಿಕೆಯಾಗುತ್ತದೆ. ಬುದ್ಧಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಾರದೆ ಎಲವಿಲ್ಲದ ನಾಲಿಗೆಯಿಂದ ಇವತ್ತು ಅಂಥೇಳಿ ಹರಿಬಿಟ್ಟಿರುವ ಶಬ್ದ ಅತ್ಯಂತ ಅವನಿಗೆ ಜೀವನದಲ್ಲಿ ತನ್ನ ತಾಯಿ ತನ್ನ ಅಕ್ಕ ಖಂಡನೀಯವಾಗಿರ್ತಕ್ಕಂಥ ಹೇಳಿಕೆಯಾಗಿದೆ. ಅಷ್ಟೇ ಅಲ್ಲದೆ